ನಾನು ಓಂ ಪ್ರಕಾಶ್ ಮನ್ನೋರ್ ಕಲಬುರಗಿ ಜಿಲ್ಲಾ ವರದಿಗಾರ. ರಾಜಕೀಯ ನಾಯಕರ ನಿರ್ಲಕ್ಷ್ಯ, ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಥೀಮ್ ಪಾರ್ಕ್, ಕಲ್ಯಾಣ ಕರ್ನಾಟಕದ ಜನರ ಕನಸಿನ ಯೋಜನೆಯಾದಂಥ ಥೀಮ್ ಪಾರ್ಕ್ ಸಂಪೂರ್ಣವಾಗಿ ಹಳ್ಳ ಹಿಡಿದಿರುವಂಥದ್ದು. ಕಲಬುರಗಿ ನಗರದ ದರ್ಯಾಪುರ ಕೋಟ್ನೂರು ಬಡಾವಣೆಯಲ್ಲಿ ಈ ಒಂದು 18 ಎಕರೆಯಲ್ಲಿ ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕನ್ನು 2014-15ರಲ್ಲಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅವತ್ತಿಗೆ 6 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವಂಥದ್ದು. ಅಂದರೆ ಇಲ್ಲಿ ಸಾಕಷ್ಟು ಕಾಮಗಾರಿಗಳು ಅಂದ್ರೆ 7D ಥಿಯೇಟರ್, ಮತ್ಸ್ಯಗಾರ, ಜೊತೆಗೆ ಮಕ್ಕಳ ಮನೆ, ಈ ರೀತಿಯಾಗಿ ನಾನಾ ಕಾಮಗಾರಿಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವಂಥದ್ದು. ಆದರೆ ಆರಂಭದಲ್ಲೇ ಈ ಒಂದು ಕಾಮಗಾರಿ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ತಡೆ ಹಿಡಿದಿರುವಂಥದ್ದು. ಅದಾದ ಬಳಿಕ ಸಂಪೂರ್ಣವಾಗಿ ಈ ಯೋಜನೆ ಇವತ್ತು ಹಳ್ಳ ಹಿಡಿದಿರುವಂಥದ್ದು. ಸುತ್ತಮುತ್ತಲಿನ ಸಾಕಷ್ಟು ಜನರು ಇಲ್ಲೊಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಆದರೆ ಸಾಕಷ್ಟು ಜನರಿಗೆ, ಇಲ್ಲಿರುವಂಥ ಜನರಿಗೆ, ಕಲಬುರಗಿ ಸೇರಿದಂತೆ ನಾನಾ ಭಾಗದ ಜನರಿಗೆ ಅನುಕೂಲ ಆಗುತ್ತೆ, ಇಂಥ ಒಂದು ಯೋಜನೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರು ಕನಸನ್ನು ಕಂಡಿದ್ದರು. ಆದರೆ ಇವತ್ತಿಗೂ ಸುಮಾರು 10 ವರ್ಷ ಕಳೆದರೂ ಕೂಡ ಈ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿರುವಂಥದ್ದು. ಹಾಗಾಗಿ ಇವತ್ತು ಈ ಇಡೀ 18 ಎಕರೆ ಯಾವ ರೀತಿಯಾಗಿದೆ ಅಂತಂದರೆ ಒಂದು ರೀತಿ ಸಂಪೂರ್ಣವಾಗಿ ಮುಳ್ಳು ಕಂಟಿಗಳಿಂದ ತುಂಬಿಕೊಂಡಿರುವಂಥದ್ದು, ಅನೈತಿಕ ಚಟುವಟಿಕೆಗಳ ತಾಣ ಆಗಿರುವಂಥದ್ದು. ಇಲ್ಲಿ ರಾತ್ರಿ ಆದರೆ ಸಾಕು ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಂದರೆ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ನ ಯೋಜನೆ ಏನಿತ್ತು, ಕನಸೇನಿತ್ತು, ಅದು ಸಂಪೂರ್ಣವಾಗಿ ತದ್ವಿರುದ್ಧ ಆಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲಂದರಲ್ಲಿ ಆ ಬಾಟಲ್ ಕುಡಿದು ಬಿಸಾಕಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಥೀಮ್ ಪಾರ್ಕ್ಗಾಗಿ ಸಾಕಷ್ಟು ಜನರು ಕೂಡ ಏನು ಬಹಳ ದಿವಸಗಳಿಂದ ಈ ಒಂದು ಥೀಮ್ ಪಾರ್ಕ್ ಆಗಬೇಕು ಅಂತೇಳಿ ಬಡಾವಣೆ ನಿವಾಸಿಗಳು ಕೂಡ ಹೋರಾಟ ಮಾಡ್ತಾ ಇರುವಂಥದ್ದು, ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಇದುವರೆಗೂ ಕೂಡ ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳ ಏನೋ ಒಂದು ಧೋರಣೆ ಏನಿದೆ, ಅದರಿಂದ ಈ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಇವತ್ತು ಕೂಡ ಹಳ್ಳ ಹಿಡಿದಿರುವಂಥದ್ದು. ಇಲ್ಲಿರುವಂಥ ಜನರು ಕೂಡ ಇದ್ದಾರೆ. ಸೊ ನಾನು ನೇರವಾಗಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಏನಾಗಿ ಯಾಕೆ ಸ್ಟಾಪ್ ಆಯಿತು ಅನ್ನೋಂಥದ್ದು? ಇದು ಅಧಿಕಾರಿಗಳ ನಿರ್ಲಕ್ಷ್ಯ, ರಾಜಕೀಯದವ್ರ ನಿರ್ಲಕ್ಷ್ಯ ಸರ್. ಅವ್ರ ಸರ್ಕಾರ ಇದ್ದಾಗ ಮಾಡಿದ್ರಂಥೇಳಿ ಬೇರೊಬ್ಬ ಸರ್ಕಾರ ಬಂದ್ರಂಥೇಳಿ ಅವ್ರು ಮಾಡಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲ. ಅವ್ರವ್ರ ಇಚ್ಛಾಶಕ್ತಿಯಿಂದ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಆಮೇಲೆ ಇಲ್ಲೇನು 18 ಎಕರೆ ಇದ್ರಂಥ ಗಾರ್ಡನ್ನೇ ನಮ್ಮ ಜಿಲ್ಲೆದಾಗೆ ಇಲ್ಲರಿ. ನಮ್ಮ ಡೆವಲಪ್ ಸೊ ಮತ್ತೊಬ್ಬರು ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಸರ್, ಇದು ಆದರೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಸರ್? ಇದು ಆದರೆ ಏನಂದರೆ ನಮ್ಮ ಬಡಾವಣೆ ಎಲ್ಲ ಹುಡುಗರಿಗೆ, ವಯಸ್ಸರಿಗೆ ಆಟ ಆಡಲಿಕ್ಕೆ, ಏನಪ್ಪ ವಾಕಿಂಗ್ ಮಾಡಲಿಕ್ಕೆ, ಒಂದು ಏನು ಭಯ ಇರಲಾರ್ದೆ ಓಡಾಡ್ಲಿಕ್ಕೆ ಏನಪ್ಪ ಒಂದು ಇದು ಆಗ್ತದೆ, ಒಂದು ಒಳ್ಳೆ ಇದು ಸಂದೇಶ ಕೊಟ್ಟಾಗತ್ತೆ. ಅದ್ರ ಸಲುವಾಗಿ ಏನು ಮಾಡಬೇಕು, ನಮ್ಮ ಹ್ಯಾಮಸ್ಲೈಟ್ ಮಾಡ್ಕೊಬೇಕು ಫಸ್ಟು. ಸೆಕೆಂಡ್ ಆಪಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಒಳಗಡೆ ಗಾರ್ಡನ್ ಡೆವಲಪ್ಮೆಂಟ್ ಮಾಡ್ಕೊಡ್ಬೇಕು. ಒಳಗಡೆ ಗಾರ್ಡನ್ ಡೆವಲಪ್ಮೆಂಟ್ ಅಂದರೆ ಹುಡುಗರು, ನಮ್ಮ ಚಿಕ್ಕ ಚಿಕ್ಕ ಹುಡುಗರು ಬರ್ತಾರೆ, ನಮ್ಮ ಕಾಲನಿನೇ ಎಲ್ಲ ಸುತ್ತಮುತ್ತ ಕಾಲನಿಯವರು ಎಲ್ಲ ಇಲ್ಲೇ ವಾಕಿಂಗ್ ಮಾಡ್ತಾರೆ. ಇವಾಗ ರೋಡ್ ಎಲ್ಲ ರಸ್ತೆ ಎಲ್ಲ ಕೆಟ್ಟೋಗ್ಬಿಟ್ಟದ. ಅದ್ರ ಸಲುವಾಗಿ ಯಾರು ಬರ್ತಾ ಇಲ್ಲ ವಾಕಿಂಗ್ ಮಾಡೋಕ್ಕಿಲ್ಲ. ಏನು ಹೇಳಿದ್ರೆ ಸರ್, ಇದು ಅಭಿವೃದ್ಧಿ ಆಗಬೇಕು. ನಾವು ಹೆಣ್ಮಕ್ಳಿಗೆ ಓಡಾಡೋದಕ್ಕೆ ಏನೂ ಇದು ಇಲ್ಲ. ಅದಕ್ಕಾಗಿ ಈಗ ಎಲ್ಲರೂ ಹೆಣ್ಮಕ್ಳು ವಾಕಿಂಗ್ ಬಿಟ್ಟುಬಿಟ್ಟಾರ್ರಿ. ಸರ ತೊಗೊಳೋದು, ಮೊಬೈಲ್ ಕಸ್ಕೊಳ್ಳೋದು, ಇದು ಗಾರ್ಡನ್ ಅಂತ ಅನ್ಸಂಗಿಲ್ಲ ರೀ, ಒಂದು ದೊಡ್ಡ ಕಾಡಂತ ಅನಿಸ್ಲಿಕತ್ತದ. ಅದಕ್ಕೆ ಇದಕ್ಕೆ ಅಭಿವೃದ್ಧಿ ಆಗ್ಬೇಕ್ರಿ. ಇದು ಅನೈತಿಕ ಚಟುವಟಿಕೆ ಅಂತೂ ಭಾಳ ಅವ್ರಿ ಇಲ್ಲಿ. ಹಿಂಗಾಗಿ ಹೆಣ್ಮಕ್ಳು ಹೆಂಗೆ ತಿರುಗಾಡ್ಬೇಕ್ರಿ ಇಲ್ಲಿ, ಅದಕ್ಕೆ ಇದು ಅಭಿವೃದ್ಧಿ ಮಾಡಿಸ್ಬೇಕು. ಸೊ ಇದಿಷ್ಟು ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಇಡೀ ಏನಿದೆ ಬಡಾವಣೆ ಜನರು ಈ ಒಂದು ಥೀಮ್ ಪಾರ್ಕನ್ನು ಆಗಬೇಕು ಅನ್ನುವಂಥ ಬೇಡಿಕೆ ಇಡ್ತಾ ಇರುವಂಥದ್ದು. ಯಾಕಂತಂದರೆ ಇದು ಸಂಪೂರ್ಣವಾಗಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು.